ಎಲ್ಲರಿಗೂ ನಮಸ್ಕಾರ. ನೀವು ಹಿಂದಿನ ವಿಡಿಯೋದಲ್ಲಿ ಪೆಟ್ ಟೂಲ್ ಅಂದರೆ ಏನು, ಅದು ಯಾವ ರೀತಿಯಾಗಿ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಕಲಿಕೆಯಲ್ಲಿ ಸಹಾಯ ಆಗುತ್ತೆ ಅನ್ನೋದನ್ನು ನೋಡಿದ್ರಿ ಅಲ್ವಾ. ಸೊ ನಾವು ಈ ವಿಡಿಯೋದಲ್ಲಿ ಪೆಟ್ ಟೂಲ್ನ ಯಾವ ರೀತಿಯಾಗಿ ಓಪನ್ ಮಾಡೋದು, ಹಾಗೆಯೇ ಅದರಲ್ಲಿ ಯಾವ ಯಾವ ವಿಷಯಗಳು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ಈ ಟೂಲ್ನ ನೀವು ಆಂಡ್ರಾಯ್ಡ್ ಮೊಬೈಲಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಯಾವ ಥರ ಡೌನ್ಲೋಡ್ ಮಾಡೋದು ಅಂದರೆ, ನೀವು ಯಾವ ರೀತಿಯಾಗಿ ಎಲ್ಲ ಆ್ಯಪ್ಸ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ತೀರಾ ಅಲ್ವಾ, ಅದೇ ರೀತಿಯಾಗಿ ಪ್ಲೇಸ್ಟೋರ್ಗೆ ಹೋಗಿ ಪೆಟ್ ಸಿಮ್ಯುಲೇಷನ್ಸ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಸಜೆಷನ್ಸ್ ತೋರಿಸುತ್ತೆ. ಹಾಗೆಯೇ ನಿಮಗೆ ಅಲ್ಲಿ ಈ ಚಿತ್ರ ಕಾಣಿಸುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದು ಸಮ್ ಚಾರ್ಜಸ್ ಕೇಳುತ್ತೆ. ಸೊ ಅದನ್ನ ಪೇ ಮಾಡಿದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇದು ಆನ್ಲೈನ್ನಂತೆಯೇ ವರ್ಕ್ ಆಗುತ್ತೆ. ಸೊ ಪೆಟ್ ಟೂಲ್ನ ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆಯೇ ನಿಮಗೆ ಈಗ ಗೊತ್ತಿರುವ ಹಾಗೆ ಪೆಟ್ ಟೂಲ್ನ ಡೆವಲಪ್ ಮಾಡಿರೋದು ಮುಖ್ಯವಾಗಿ ವಿಜ್ಞಾನ ವಿಷಯದ ಕಲಿಕೆಯಲ್ಲಿ ಸಹಾಯ ಆಗಲಿ ಅಂತ ಅಲ್ವಾ. ಹಾಗಿದ್ರೆ ವಿಜ್ಞಾನ ವಿಷಯಗಳು ಅಂದರೆ ಯಾವ್ಯಾವ್ದು ಬರುತ್ತೆ? ಸೊ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಅಲ್ವಾ. ಜೊತೆಗೆ ಗಣಿತ ಹಾಗೂ ಭೂವಿಜ್ಞಾನಕ್ಕೆ ಸಂಬಂಧಿಸಿದಂತಹ 100ಕ್ಕೂ ಹೆಚ್ಚು ಸಿಮ್ಯುಲೇಷನ್ಸ್ನ ನಾವು ಈ ಟೂಲಲ್ಲಿ ನೋಡಬಹುದು. ಹಾಗೆಯೇ ಇದನ್ನು ಗ್ರೇಡ್ ವೈಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ನಿಮಗೆ ಯಾವ ಗ್ರೇಡ್ ಬೇಕೋ ಆ ಗ್ರೇಡ್ ಚೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಈ ಟೂಲ್ನಲ್ಲಿರುವ ಸಿಮ್ಯುಲೇಷನ್ಸ್ 121 ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ಸ್ ಹೊಂದಿದೆ. ಸೊ ನೀವು ಇದನ್ನು ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲೂ ಸಹ ಯೂಸ್ ಮಾಡ್ಬೋದು. ನಾವೀಗ ಪೆಟ್ ಟೂಲ್ನ ಯಾವ ರೀತಿ ಓಪನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ ಟೂಲ್ನ ಓಪನ್ ಮಾಡಬೇಕಂದ್ರೆ ನೀವು ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಸೊ ನೀವು ಉಬಂಟುನಲ್ಲಿ ಯಾವ ರೀತಿಯಾಗಿ ಇಂಟರ್ನೆಟ್ ಕನೆಕ್ಟ್ ಮಾಡೋದು ಅನ್ನೋದನ್ನು ನೋಡಿದ್ದೀರಾ ಅಲ್ವಾ. ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಮಾಡಿಕೊಂಡು ಇಲ್ಲಿ 9 ಚುಕ್ಕಿ ಕಾಣಿಸ್ತಿದೆ ಅಲ್ವಾ. ಸೊ ಈ ಚುಕ್ಕಿ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಸರ್ಚಲ್ಲಿ ಕ್ರೋಮ್ ಅಂತ ಸರ್ಚ್ ಮಾಡಿದರೆ CHROME ಅಂತ ಟೈಪ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ಗೂಗಲ್ ಕ್ರೋಮ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಇಮೇಲ್ ಐಡಿಯಿಂದ ಸೈನ್ ಇನ್ ಆಗಬೇಕು ಅಂತ ಕೇಳಿದರೆ ಸೈನ್ ಇನ್ ಆಗಿ. ಇಲ್ಲಿ ನೀವು ಪೆಟ್ ಅಂತ ಸರ್ಚ್ ಮಾಡಿದರೆ PHET ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ಪೆಟ್ ಫ್ರೀ ಆನ್ಲೈನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅರ್ತ್ ಸೈನ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪೆಟ್ ಟೂಲ್ ಓಪನ್ ಆಗುತ್ತೆ. ಸೊ ಇವಾಗ ಪೆಟ್ ಟೂಲ್ ಓಪನ್ ಆಯಿತು. ಇಲ್ಲಿ ನೋಡ್ಬೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಅರ್ತ್ ಸೈನ್ಸ್, ಬಯಾಲಜಿ ಅಂತ ಇದೆ. ಇಲ್ಲೂ ಸಹ ಇದೆ ಅದು ಆಲ್ ಸಿಮ್ಯುಲೇಷನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಅರ್ತ್ ಸೈನ್ಸ್, ಬಯಾಲಜಿ ಅಂತ. ಸೊ ನಿಮಗೆ ಯಾವ ಸಿಮ್ಯುಲೇಷನ್ ಬೇಕೋ ಆ ಸಬ್ಜೆಕ್ಟ್ದು ಓಪನ್ ಮಾಡ್ಕೋಬೋದು. ಅಥವಾ ನಿಮಗೆ ಎಲ್ಲ ಸಿಮ್ಯುಲೇಷನ್ ಬೇಕು ಅಂದರೆ ಆಲ್ ಸಿಮ್ಯುಲೇಷನ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲ ಸಿಮ್ಯುಲೇಷನ್ಸು ಒಂದೇ ಸಾರಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ 110 ಸಿಮ್ಯುಲೇಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, 110 ಸಿಮ್ಯುಲೇಷನ್ಸ್ ಇದೆ. ಸೊ ನಿಮಗೆ ಸಬ್ಜೆಕ್ಟ್ ವೈಸ್ ಬೇಕು ಅಂದರೆ ಫಿಸಿಕ್ಸ್ ಅಂತ ಕ್ಲಿಕ್ ಮಾಡಿದರೆ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಸಿಮ್ಯುಲೇಷನ್ಸ್ ಅಷ್ಟೇ ಓಪನ್ ಆಗುತ್ತೆ. ಹಾಗೆಯೇ ನಿಮಗೆ ಗ್ರೇಡ್ ಲೆವೆಲ್ ಬೇಕು ಅಂದರೆ ಇಲ್ಲಿ ಚೂಸ್ ಮಾಡ್ಬೋದು, ನಿಮಗೆ ಯಾವ ಗ್ರೇಡ್ ಬೇಕು ಅಂತ. ನಿಮಗೆ ಯಾವ ಭಾಷೆ ಬೇಕೋ ಅದನ್ನ ಇಲ್ಲಿ ಚೂಸ್ ಮಾಡ್ಬೋದು. ಇಲ್ಲಿ ಇಂಗ್ಲೀಷ್ ಇದೆ, ನಿಮಗೆ ಕನ್ನಡ ಬೇಕಂದರೆ ಇಲ್ಲಿ ಕನ್ನಡ ಅಂತ ಕೊಟ್ಟರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ ಎಲ್ಲ ಸಿಮ್ಯುಲೇಷನ್ಸ್. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಸಿಮ್ಯುಲೇಷನ್ಸ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಯಿತು. ಸೊ ಕೆಲವೊಂದಿಷ್ಟು ಸಿಮ್ಯುಲೇಷನ್ಸ್ ಇನ್ನೂ ಟ್ರಾನ್ಸ್ಲೇಟ್ ಆಗದೇ ಇರೋದು ಕೆಳಗಡೆ ಇರುತ್ತೆ. ಹಾಗೆ ನೀವು ಇದನ್ನು ಟೀಚಿಂಗ್ಗೋಸ್ಕರ, ರಿಸರ್ಚ್ಗೋಸ್ಕರ ಯೂಸ್ ಮಾಡ್ತೀರಾ ಅಂದರೆ ಸೈನ್ ಇನ್ ಆಗಬೇಕಾಗುತ್ತೆ ಈ ಟೂಲ್ಗೆ. ಸೊ ಈ ಟೂಲ್ಗೆ ಸೈನ್ ಇನ್ ಆಗಿನೂ ಯೂಸ್ ಮಾಡ್ಬೋದು ಅಥವಾ ಸೈನ್ ಇನ್ ಆಗದೇನೂ ಯೂಸ್ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ಸಾಂದ್ರತೆ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಓಪನ್ ಮಾಡಿದಾಗ ಸೊ ಈ ಸಿಮ್ಯುಲೇಷನ್ಗೆ ಸಂಬಂಧಪಟ್ಟ ಟಾಪಿಕ್ಸ್ ಕೆಳಗಡೆ ಇರುತ್ತೆ. ಸೊ ಆ ಟಾಪಿಕ್ಸ್ ನಿಮಗೆ ಗೊತ್ತಿದ್ದರೆ ಇದು ಸಿಮ್ಯುಲೇಷನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ. ಆ್ಯಂಡ್ ಈ ಸಿಮ್ಯುಲೇಷನ್ನ ನೀವು ಆಫ್ಲೈನ್ ಅಂದರೆ ಇಂಟರ್ನೆಟ್ ಇಲ್ಲದೇ ಬಳಸಬೇಕು ಅಂದರೆ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ಡೌನ್ಲೋಡ್ ಅಂತ ಸಿಂಬಾಲ್ ಇದೆ. ಸೊ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಅದಕ್ಕೆ ಯಾವ್ಯಾವ ಟಾಪಿಕ್ಸ್ ರಿಲೇಟೆಡ್ ಇದೆ ಅನ್ನೋದನ್ನು ಕೊಟ್ಟಿರ್ತಾರೆ. ಹಾಗೆಯೇ ಲರ್ನಿಂಗ್ ಗೋಲ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ರಿಲೇಟೆಡ್ ಇರೋದು ಅಂದರೆ ಸಾಂದ್ರತೆಗೆ ರಿಲೇಟೆಡ್ ಇರುವಂಥ ಸಿಮ್ಯುಲೇಷನ್ಸ್ ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಈಗ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಸಿಮ್ಯುಲೇಷನ್ನ ಓಪನ್ ಮಾಡೋದು ಅಂತ. ನಾವಿಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಸಿಮ್ಯುಲೇಷನ್ಸ್ನ ತರಗತಿಗನುಗುಣವಾಗಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅರ್ತ್ ಸೈನ್ಸ್ ಅಂದರೆ ಭೂವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಸಿಮ್ಯುಲೇಷನ್ಸ್ ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ. ಮತ್ತು ಮ್ಯಾಥ್ಸ್ಗೂ ಕೂಡ ಸಂಬಂಧಿಸಿದಂತಹ ಸಿಮ್ಯುಲೇಷನ್ಸ್ನ ಕೊಟ್ಟಿದ್ದೀವಿ. ಈಗ ನೀವು ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಸಿಮ್ಯುಲೇಷನ್ಸ್ನ ಓಪನ್ ಮಾಡೋದು ಅಂತ. ಹಾಗೆಯೇ ನೀವು ನಿಮ್ಮ ತರಗತಿಗನುಗುಣವಾಗಿ ಯಾವ ಸಿಮ್ಯುಲೇಷನ್ ಬರುತ್ತೆ ಅಂತ ಪಟ್ಟಿ ಮಾಡ್ತಾ ಹೋಗಿ. ಇದರ ಜೊತೆಗೆ ಶಿಕ್ಷಕರು ಸಹ ಬೋಧನೆಯ ಜೊತೆಗೆ ತಮ್ಮ ವಿಷಯಕ್ಕನುಗುಣವಾಗಿ ಪೆಟ್ ಟೂಲ್ನ ಯೂಸ್ ಮಾಡಿದರೆ ಕಲಿಕೆಯಲ್ಲಿ ತುಂಬಾ ಸಹಾಯ ಮಾಡುತ್ತೆ ಈ ಟೂಲ್ ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದಲ್ಲಿ ಇದನ್ನು ಪಾಸ್ ಮಾಡಿ ಕೂಡ ನೀವು ನೋಡ್ಬೋದು. ಥ್ಯಾಂಕ್ ಯು.